ನಮಸ್ಕಾರ. ನಾನು ಯಶಸ್ವಿನಿ. ನಮ್ಮ UEC ಚೇತನ ಒಕ್ಕೂಟದ ದನಿ ಸರಣಿಯ ವಿಶೇಷ ನವಶಕ್ತಿ ನವರಾತ್ರಿ ಕಿರು ಸರಣಿಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಸೃಷ್ಟಿಯ ದೇವತೆಯಾದ ಮತ್ತು ಬ್ರಹ್ಮಾಂಡದಲ್ಲಿ ಜೀವನದ ಮೂಲವಾದ ಮಾತೆ ಕೂಷ್ಮಾಂಡ ದೇವಿಗೆ ನಮಿಸುತ್ತಾ ನಾವು ನಮ್ಮದೇ ನಾಡಿನ ಪುಣ್ಯಕ್ಷೇತ್ರವಾದ ಶ್ರೀ ಹೊರನಾಡು ಅನ್ನಪೂರ್ಣೇಶ್ವರಿ ದೇವಾಲಯದ ಮಹಾತ್ಮೆಯನ್ನು ತಿಳಿದುಕೊಳ್ಳೋಣ. ಕರ್ನಾಟಕದ ಜನಪ್ರಿಯ ದೇವಿ ದೇವಾಲಯಗಳಲ್ಲಿ ಶ್ರೀ ಅನ್ನಪೂರ್ಣೇಶ್ವರಿಗೆ ಸಮರ್ಪಿತವಾದ ಹೊರನಾಡು ದೇವಾಲಯವು ಧಾರ್ಮಿಕ ಮತ್ತು ಐತಿಹಾಸಿಕ ಸ್ಥಳಗಳ ಪಟ್ಟಿಗಳಲ್ಲಿ ಒಂದಾಗಿದೆ. ಇದು ದೇವಿಗೆ ಸಮರ್ಪಿತವಾದ ವಾಸಸ್ಥಾನವಾಗಿದ್ದು ಇತರ ಇತಿಹಾಸವು ಅಗಸ್ತ್ಯರ ಕಾಲದೊಂದಿಗೆ ಸಂಬಂಧವನ್ನ ಹೊಂದಿದೆ. ಹೀಗೆ ಹೇಳುವುದಾದರೆ ಈ ದೇವಾಲಯಕ್ಕೆ ಹಲವಾರು ದಂತಕಥೆಗಳು ಇವೆ. ಈ ದೇವಾಲಯದ ದಂತಕಥೆಯನ್ನು ನೋಡುವುದಾದರೆ ಒಮ್ಮೆ ಶಿವ ಮತ್ತು ಪಾರ್ವತಿ ದೇವಿಯು ವಾದ ವಿವಾದಕ್ಕೆ ಉಳಿಯುತ್ತಾರೆ. ಅದು ಮುಂದುವರೆದಂತೆ ಶಿವನು ಆಹಾರಕ್ಕೆ ಸಂಬಂಧಿಸಿದಂತೆ ಎಲ್ಲವೂ ಭ್ರಮೆ ಎಂದು ಘೋಷಿಸುತ್ತಾನೆ. ಅವನ ಮಾತನ್ನು ಅಲ್ಲಗಳೆಯಲು ಪಾರ್ವತಿ ದೇವಿಯು ಕಣ್ಮರೆಯಾಗುತ್ತಾಳೆ ಮತ್ತು ಪ್ರಕೃತಿಯನ್ನು ನಿಶ್ಚಲಗೊಳಿಸುತ್ತಾಳೆ. ಈ ಕಾರಣದಿಂದಾಗಿ ಬರವು ಪ್ರಪಂಚವನ್ನು ಆವರಿಸುತ್ತದೆ ಮತ್ತು ಸುತ್ತಲ ಜನಜೀವಗಳು ಅಸ್ತವ್ಯಸ್ತಗೊಳ್ಳುತ್ತದೆ. ನಂತರ ಋಷಿಗಳು ಪಾರ್ವತಿಯ ಕರುಣೆಗಾಗಿ ಪ್ರಾರ್ಥಿಸಿದಾಗ ಶಿವನು ಪಾರ್ವತಿಯ ಬಳಿ ತನ್ನ ತಪ್ಪಿನ ಅರಿವಾಯಿತೆಂದು ಹೇಳಿ ಆಕೆಯ ಮನವೊಲಿಸುತ್ತಾನೆ. ನಂತರ ಪಾರ್ವತಿಯು ಕಾಣಿಸಿಕೊಂಡು ಎಲ್ಲರಿಗೂ ಆಹಾರವನ್ನು ವಿತರಿಸುತ್ತಾಳೆ. ಅಂದಿನಿಂದ ದೇವಿಯನ್ನು ಶ್ರೀ ಅನ್ನಪೂರ್ಣೇಶ್ವರಿ ದೇವಿಯಾಗಿ ಪೂಜಿಸಲಾಗುತ್ತದೆ. ಕರ್ನಾಟಕದ ಇನ್ನಷ್ಟು ಶಕ್ತಿ ಪೀಠಗಳ ಬಗ್ಗೆ ತಿಳಿಯಲು ನಮ್ಮ UEC ಚೇತನ ಇನ್ಸ್ಟಾಗ್ರಾಮ್ ಹಾಗೂ ಯೂಟ್ಯೂಬ್ ಅನ್ನು ಫಾಲೋ ಮಾಡಿ. ಸರ್ವರಿಗೂ ಶುಭವಾಗಲಿ. ಧನ್ಯವಾದಗಳು.